ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ 1ನೇ ರೂಪಣಾತ್ಮಕ ಮೌಲ್ಯಮಾಪನ 10ನೇ ತರಗತಿಯ 1ನೇ ರೂಪಣಾತ್ಮಕ ಮೌಲ್ಯಮಾಪನದ ಪರೀಕ್ಷೆ 2026-27 ಗಣಿತ FA1 ಪರೀಕ್ಷೆ ಇರ್ತದೆ. ಒಟ್ಟು ಅಂಕಗಳು 20 ಆಗಿರ್ತದೆ. ಓಕೆನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಮೇನು MCQ ಪ್ರಶ್ನೆಗಳು 3 ಪ್ರಶ್ನೆಗಳು ಬರ್ತವೆ. 1 ಅಂಕ, ಟೋಟಲಾಗಿ 3 ಅಂಕಗಳು ಈ ಒಂದು ಮೇನಿಂದ ನಿಮಗೆ ದೊರೀತದೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸಾವು. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸಾವು ಅಂತ ಕೇಳ್ತಾನೆ. ಎಷ್ಟಾಗಿರ್ತದಪ್ಪ ಅಂದ್ರೆ 1 ಆಗಿರ್ತದೆ. ಯಾವುದೇ 2 ಕ್ರಮಾನುಗತ ಅಂದರೆ ಸೀರಿಯಲ್ ವೈಸ್. ಓಕೆ, 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸಾವು ಯಾವಾಗಲೂ 1 ಆಗಿರ್ತದೆ. ಓಕೆನಾ? ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ ನೋಡಿ. ವರ್ಗಾತ್ಮಕ ಬಹುಪದೋಕ್ತಿ P of x equals to x² minus 9x plus 20 ಅಂದರೆ x² minus 9x plus 20ರಲ್ಲಿ P of 0ದ ಬೆಲೆಯು ಅಂತ ಕೇಳಿದ್ದಾನೆ. ಸೊ ಎಷ್ಟಾಗ್ತದಪ್ಪ ಅಂದರೆ x ಇದ್ದ ಜಾಗದಾಗ 0 ಹಾಕಬೇಕು ಅಂತ ಅರ್ಥ. P of 0 is equal to x ಇದ್ದಲ್ಲಿ O ಅಂತಲೂ ಕರಿಬೋದು ಅಥವಾ 0 ಅಂತಲೂ ಕರಿಬೋದು. 0² minus 9 into 0 plus 20. ಓಕೆ, ಇದು 0² ಅಂದರೆ 0 ಆಗ್ತದೆ. ಮೈನಸ್ 9 into 0 ಅಂದರೆ 0ಇಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ ನಾವು 0ನೇ ಬರ್ತದೆ. ಪ್ಲಸ್ 20. ಓಕೆನಾ? ಸೊ ಪ್ಲಸ್ 20 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ: 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಏನಾಗಿರ್ತವೆ ಅಂತ ಕೇಳ್ತಾನೆ. ಸೊ ಏನಾಗಿರ್ತಪ್ಪ ಅಂದರೆ ಸಮಾಂತರ ರೇಖೆಗಳು ಆಗಿರ್ತವೆ. ಓಕೆನಾ? 2 ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಯಾವಾಗಲೂ ಸಮಾಂತರ ರೇಖೆಗಳು ಆಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳಿವು. ಏನಪ್ಪ ಅಂದರೆ 3 ಪ್ರಶ್ನೆಗಳು ಕಂಡು ಬರ್ತವೆ. 1 ಅಂಕ, ಟೋಟಲಾಗಿ 3 ಅಂಕಗಳು ಈ ಮೇನಿಂದ ದೊರೀತದೆ. 4ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ: 200ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಪವರ್ತನಗಳನ್ನು ಈ ರೀತಿ ಅಪವರ್ತನ ವಿಧಾನದಿಂದ ಮಾಡಬೇಕಾಗ್ತದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ: 200 is equal to 2m 2m ಇಂಟು 5n 5n ಆದರೆ m ಮತ್ತು nಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. m ಮತ್ತು nಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಇದನ್ನು ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ಮೊದಲೇ ನೋಡಿದ್ವಿ. ಓಕೆ, ಸೊ ಈ ರೀತಿಯಾಗಿದೆ ಅವಿಭಾಜ್ಯ ಅಪವರ್ತನ ವಿಧಾನ. ಈ ರೀತಿಯಾಗಿರ್ತದೆ ನೋಡಿ. 2 ಅಂದರೆ ಇದು 200 ಇದೆ. ಇದನ್ನು 2ರ ಮಗ್ಗಿಂದ ತೆಗೆದುಕೊಳ್ಳೋಣ. ಓಕೆನಾ? 2 1 0 0 ಹಂಗೆ ಇಡ್ರಿ. 2 5 2 5 10 0 ಹಂಗೆ ಇಡ್ರಿ. 2 50 ಏನಾಗ್ತದೆ 25 2 25 50 ಆಗ್ತದೆ. ಸೊ 2ರ ಮಗ್ಗಿಗೆ 25 ಬರಲ್ಲ. ಇವಾಗ ಏನು ಮಾಡ್ಬೇಕು ನಾವು 5ರ ಮಗ್ಗಿಂದ ತೆಗೆದುಕೊಳ್ಬೇಕು. 5 25 ಆಗ್ತದೆ. ಹಾಗೆ 5 1 5 ಆಗ್ತದೆ. ಸೊ 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಅಂತ ಆಯಿತು. ಓಕೆ, ಇಲ್ಲಿ ಬರ್ತಿದೆ ನೋಡಿ. ಓಕೆ, 2 ಇಂಟು 2 ಇಂಟು 2 ಇಂಟು 5 ಇಂಟು 5. ಸೊ 2 ಎಷ್ಟಿದಾವೆ? 1 2 3. ಹಾಗಾಗಿ 2 ಕ್ಯೂಬ್ ಅಂತ ಬರಿತೇನೆ ನಾನು. ಇನ್ನು 5 ಎಷ್ಟಿದಾವೆ? 2 ಇದ್ದಾವೆ. 1 2. ಸೊ ಹಾಗಾಗಿ 5² ಅಂತ ಬರಿತೇನೆ. ಇದನ್ನು 2m 2m ಹಾಗೆ ಇಂಟು 5n ಹೋಲಿಸಿದಾಗ m ಇದ್ದ ಜಾಗದಾಗ 3 ಐತಿ. m is equal to 3. ಹಾಗೆ n ಇದ್ದ ಜಾಗದಾಗ 2 ಐತಿ. ಹಾಗಾಗಿ n is equal to 2 ಆಗ್ತದೆ. ಓಕೆ, ಸುಲಭವಾದಂಥ ಪ್ರಶ್ನೆ, ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು ನಾವು. ಇನ್ನು 5ನೇ ಪ್ರಶ್ನೆ ನೋಡಿ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಸೊ ಆನ್ಸರ್ ಎಷ್ಟಪ್ಪ ಅಂದರೆ 2 ಆಗಿರ್ತದೆ. ಓಕೆ, 2 ಆನ್ಸರು ಸರಿಯಾಗಿರ್ತದೆ. ಓಕೆ, 6ನೇ ಪ್ರಶ್ನೆ: P of x equals to 2x² minus 9x plus 10. P of x equal to 2x² minus 9x plus 10. ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಅಂದರೆ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾನೆ, ಆ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ 1 ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ. ನಮಗೆ ಗೊತ್ತಿದೆ ಶೂನ್ಯತೆಗಳ ಗುಣಲಬ್ಧ is equal to c divided by a ಅಂತ. c divided by a. c ಇಲ್ಲಿ ನೋಡಿ, ಇದು a, ಇದು b, ಇದು c. ax² plus bx plus c ಅನ್ನೋ ಒಂದು ಫಾರ್ಮುಲಾದಾಗಿರೋದ್ರಿಂದ ಸೊ ಹಾಗಾಗಿ c ಅಂದರೆ 10 ಆಗ್ತದೆ.
ಎ ಅಂದರೆ 2 ಆಗ್ತದೆ. ಸೊ 10 ಡಿವೈಡ್ ಬೈ 2 ಅಂದರೆ 2 1 2 5. ಓಕೆ, ಸೊ ಹಾಗಾಗಿ ಶೂನ್ಯತೆಗಳ ಗುಣಲಬ್ಧ ಎಷ್ಟಪ್ಪ ಅಂದರೆ 5 ಆಗ್ತದೆ. ಓಕೆ, 5 ಶೂನ್ಯತೆಗಳ ಗುಣಲಬ್ಧ 2 ಅಂತ ಬರೆದುಬಿಟ್ಟಿದ್ದೆ, ಕ್ಷಮೆ ಇರಲಿ. ಇನ್ನು ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 4 ಅಂಕಗಳು ಈ ಒಂದು ಮೇನಿಂದ ನಿಮಗೆ ದೊರೀತದೆ. ಸೊ ಬನ್ನಿ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸಾಕಷ್ಟು ಬಾರಿ ಇಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಓಕೆನಾ. ಸೊ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಮೊದಲಿಗೆ ನಾವೇನು ಮಾಡಬೇಕು, ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರಿಬೇಕು. ತದನಂತರ ಏನು ಮಾಡಬೇಕು, 6 + √2 a/b ರೂಪದಲ್ಲಿ ಐತಿ, ಅಂದರೆ p/q ರೂಪದಲ್ಲಿ ಐತಿ. ಇಲ್ಲಿ a ಮತ್ತು b ಎಂಬ 2 ಸಹ ಅವಿಭಾಜ್ಯ ಸಂಖ್ಯೆಗಳು ಅದಾವೆ. ಆದರೆ b ಈಸ್ ನಾಟ್ ಈಕ್ವಲ್ ಟು 0. b ಏನಾಗಿರಬಾರ್ದು, 0ಗೆ ಸಮನಾಗಿರಬಾರ್ದು. ಓಕೆ, ಇನ್ನು ಈಗೇನು ಮಾಡ್ತೇನೆ ನಾನು, ಇಲ್ಲಿ 6 ಇದೆಯಲ್ಲ, ಈ 6ನ್ನು ನಾನು ಈಕ್ವಲ್ಸ್ನಿಂದ ಈ ಕಡೆ ಹಾಕ್ತೇನೆ, ಬಲಭಾಗಕ್ಕೆ ಹಾಕ್ತೇನೆ. ಅವಾಗ ಏನಾಗ್ತದೆ ನೋಡಿ, √2 a/b - 6 ಆಗ್ತದೆ. ಇವಾಗ ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ತಾ ಹೋಗೋಣ. ಸೊ √2 a - 6b / b ಆಯಿತು. ಓಕೆ, ಸೊ ಈಗ ಇಲ್ಲಿ a - 6b / b ಇದು ಒಂದು ಏನಾಗಿದೆ ಅಂದರೆ ಭಾಗಲಬ್ಧ ಸಂಖ್ಯೆಯಾಗಿದೆ. ಇದೇನಾಗಿದೆ, ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಮಗೆ ತಿಳಿದಿದೆ. ಇದು ಒಂದು ಭಾಗಲಬ್ಧ ಸಂಖ್ಯೆ ಆಯಿತು. ಓಕೆ, ಆದರೆ √2 ಅನ್ನೋದೇನಪ್ಪ, ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತೆ. ಹಾಗಾಗಿ ಇದು ನಮ್ಮ ಊಹೆಗೆ ನಿಲುಕದ್ದಾಗಿದೆ, ಅಥವಾ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ಓಕೆನಾ. ಮುಂದಿನದಾಗಿ 2 ಅಂಕದ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆ, ಈಸಿಯಾಗಿ ನೀವು ಮಾರ್ಕ್ಸನ್ನು ಗಳಿಸಬಹುದು. 8ನೇ ಪ್ರಶ್ನೆ ನೋಡಿ, 2x + y = 10 ಹಾಗೆ x - y = 2 ಈ ಸಮೀಕರಣಗಳನ್ನು ವರ್ಧಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದರೆ, 2x + y = 10 ಹಾಗೆ x - y = 2 ಅಂತ ಆಯಿತು. ಸೊ ಸಮೀಕರಣ 1 ಸಮೀಕರಣ 2 ಅಂತ ತೆಗೆರಿ. 3x ಇದು ಏನಾಗ್ತದಪ್ಪ ಅಂದ್ರೆ y ಗೆಟ್ ಕ್ಯಾನ್ಸಲ್ ಆಗಿ 3x = 12 ಆಗ್ತದೆ. ಆವಾಗ ಆಟೋಮೆಟಿಕ್ಲಿ ನಾವು ಈಸಿಯಾಗಿ ಏನು ಮಾಡ್ಬೋದು, ಫೈಂಡ್ ಔಟ್ x ವ್ಯಾಲ್ಯೂವನ್ನು ಕಂಡುಹಿಡಬಹುದು. 3x = 12 ಆಯಿತು. x = 12/3 ಅಂತ ತೆಗೆದುಕೊಳ್ತೇನೆ. ಹಾಗೆ 3 1 3 4. ಹಾಗಾದರೆ x = ಎಷ್ಟಪ್ಪ ಅಂದರೆ 4 ವ್ಯಾಲ್ಯೂ ಸಿಕ್ತು ನಮಗೆ. x = 4 ವ್ಯಾಲ್ಯೂ. ಈ ಎಕ್ಸ್ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಏನು ಮಾಡ್ತಾನೆ, ಆದೇಶ ಮಾಡ್ತಾನೆ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗ್ತದಪ್ಪ ಅಂದರೆ 4 - y = 2 ಆಗ್ತದೆ. ಸೊ y = 2 ವ್ಯಾಲ್ಯೂ ಆಗ್ತದೆ. ಓಕೆನಾ. ಸೊ ಇದೇನಪ್ಪ ಅಂದರೆ ವರ್ಧಿಸುವ ವಿಧಾನದ ಮೂಲಕ ಸಮೀಕರಣಗಳನ್ನು ಏನು ಮಾಡೋದು, ಬಿಡಿಸೋದಾಗಿರ್ತದೆ. ಓಕೆ, ನೆಕ್ಸ್ಟು 4ನೇ ಮೇನು 3 ಅಂಕದ ಪ್ರಶ್ನೆಗಳು. ಒಟ್ಟು 2 ಪ್ರಶ್ನೆಗಳು ಕಂಡು ಬರ್ತವೆ. 3 ಅಂಕಗಳು, ಟೋಟಲಾಗಿ 6 ಅಂಕಗಳು ಈ ಒಂದು 4ನೇ ಮೇನಿಂದ ನಿಮಗೆ ದೊರೀತದೆ. 9ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. 336 ಮತ್ತು 54ರ ಮಸ ಮತ್ತು ಲಸವನ್ನು ಕಂಡುಹಿಡಿದು ಲಸ ಇಂಟು ಮಸ = ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡಿ ಅಂತ ಕೇಳಿದ್ದಾನೆ. ಸೊ 3 ಅಂಕದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಬರ್ತಾವೆ, ಹಾಗೆ ಮಿಡ್ ಟರ್ಮ್ನಲ್ಲಿ ಸಾಕಷ್ಟು ಬರ್ತಾವೆ ಅಂತ ಹೇಳ್ತೇವೆ. ಓಕೆನಾ. ಸೊ ಬನ್ನಿ 336 ಮತ್ತು 54ರ ಮಸವನ್ನು ಮತ್ತು ಲಸವನ್ನು ಕಂಡುಹಿಡಿತಾ ಹೋಗೋಣ. ಸೊ ಮೊದಲಿಗೆ 336ರ ಲಸವನ್ನು ಕಂಡುಹಿಡಿಯ. ಸೊ ಈ 336 ಅನ್ನೋದು 2 ಕೊನೆಗೆ ಸರಿ ಸಂಖ್ಯೆ ಇದ್ದು ಅಂದರೆ ಸಮಸಂಖ್ಯೆ ಇತ್ತಂದರೆ 2ರಿಂದ ಈಸಿಯಾಗಿ ಏನು ಮಾಡ್ಬೋದು, ಅವಿಭಾಜ್ಯ ಅಪವರ್ತನ ಮೂಲಕ ನಾವು ಅಪವರ್ತನವನ್ನು ಕಂಡುಹಿಡಿಬೋದು. ಓಕೆ, ಲಸ ಕಂಡುಹಿಡಿಬೋದು. 2 1 2 1 ಉಳಿತು. ಸೊ 13 ಆಯಿತು. 2 6 12 1 ಉಳಿತು. 16 ಆಯಿತು. ಸೊ 2 8 16 ಅಂದರೆ 2 168 336 ಆಗ್ತದೆ. ಈಗ 168ನ್ನು ಭಾಗ ಮಾಡಬೇಕು. 2 16 ಅಂದರೆ 2 8 16 ಆಗ್ತದೆ. ಈ 8 ಉಳಿತು. ಸೊ 2 4 8. ಓಕೆನಾ. ಇಲ್ಲಿ 84 ಉಳಿತು. ಈಗ 8 84 2ರ ಮಗ್ಗಿಂದ ಕಟ್ತಾ ಹೋಗ್ತದೆ. 2 4 8 ಹಾಗೆ 2 2 4 42 ಕೂಡ ಕಟ್ತಾ ಹೋಗ್ತದೆ. 2 2 2 1. ಓಕೆ, ಇಲ್ಲಿ 21 ಬಂತು. 2ರ ಮಗ್ಗಿಂದ ಕಟ್ತಾ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ಅವಿಭಾಜ್ಯ ಅಪವರ್ತನ ಆಗಿರ್ತಕ್ಕಂಥ ಇನ್ನೊಂದು ಅವಿಭಾಜ್ಯ ಸಂಖ್ಯೆ 3. ಸೊ 3 7 21 ಆಗ್ತದೆ. 3ರ ಮಗ್ಗಿಂದ 7 ಕಟ್ತಾ ಹೋಗಲ್ಲ. ಹಾಗಾಗಿ 7 1 7 ಆಗ್ತದೆ. ಇವಾಗ ನೋಡಿ 2 2 2 2 ಅನ್ನೋದು 2 ಎಷ್ಟಿದೆ, 4 ಬಾರಿ ಐತಿ. ಹಾಗಾಗಿ 2 4 ಅಂತ ಬರ್ತದೆ. ಇಂಟು 3 1 ಇದೆ, ಹಾಗೆ ಇಂಟು 7 ಅನ್ನೋದು 1 ಇದೆ. ಸೊ ಇದು ಆಯಿತು. ಈಗ 54ನ್ನು ಏನು ಮಾಡೋಣ, ಬಿಡಿಸೋಣ. 54 2 2 4 ಆಯಿತು. 1 ಉಳಿತು. 14 ಆಯಿತು. ಸೊ 2 7 14 27 ಆಯಿತು. 2ರ ಮಗ್ಗಿಂದ 27 ಹೋಗಲ್ಲ. ಹಾಗಾಗಿ 3 9 27 ಹಾಗೆ 3 3 9 3 1 3. 2 2 ಇಂಟು
3 ಅಂತ ಆಯಿತು. ಇವಾಗ ಸಹ ಏನಪ್ಪ ಅಂದರೆ 2 ಮತ್ತು 3 54ರಲ್ಲೂ ಅಪವರ್ತನಗಳಿದ್ದಾವೆ, ಹಾಗೆ 336ರಲ್ಲೂ 2 ಮತ್ತು 3 ಇದ್ದಾವೆ. ಹಾಗಾಗಿ 2 × 3 ಸಹ ಎಷ್ಟಪ್ಪ ಅಂದರೆ 6 ಆಗ್ತದೆ. ಈಗ ನಮಗೆ ಬೇಕಾಗಿರೋದೇನು, ಸಹ ಬೇಕು. ಸಹ = 2 ಇಲ್ಲಿದೆ, ಇಂಟು 3 ಇಲ್ಲಿದೆ, ಇಂಟು 7 ಇದೆ. ಓಕೆ, ಈಗ 2 ಅಂದರೆ ಎಷ್ಟಪ್ಪ, 16. ಹಾಗೆ 3 ಅಂದರೆ 27. ಹಾಗೆ ಇಂಟು 7 ಅಂದರೆ 16 × 27 ಇಂಟು 7 ಮಾಡಿದರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 3024 ಸಿಗ್ತದೆ. ಎಷ್ಟು ಸಿಗ್ತದೆ, 3024. ಇವಾಗ ತಾಳೆಯನ್ನು ನೋಡ್ತಾ ಹೋಗೋಣ. ಲಸ ಇಂಟು ಮಸ ಸಂಖ್ಯೆಗಳ ಗುಣಲಬ್ಧ ಅಂತ ಇದೆ. ಸೊ 3024 ಲಸ ಇದೆ, ಇಂಟು ಮಸವನ್ನು ಮಾಡಿದರೆ ನಮಗೆ 18144 ಸಿಗ್ತದೆ. ಸಂಖ್ಯೆಗಳ ಗುಣಲಬ್ಧ ಈಸ್ 336 ಇಲ್ಲಿದೆ, 336 ಮತ್ತು 54 ಸಂಖ್ಯೆಗಳ ಗುಣಲಬ್ಧ ಎಷ್ಟಪ್ಪ ಅಂದರೆ 18144 ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ. ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರುವ ವರ್ಗ ಬಹುಪದೋಕ್ತಿ ಬರೆಯಿರಿ ಹಾಗೂ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸೊ P(x) = x² - 7x + 12 ಅಂತ ತಗೋಬೇಕು. ಶೂನ್ಯತೆಗಳ ಮೊತ್ತ ಎಷ್ಟಪ್ಪ, 7. ಓಕೆ, ಇನ್ನು ಗುಣಲಬ್ಧ ಎಷ್ಟು, 12 ಅಂತ ತೊಗೊಂಡೆ. ಹಾಗಾಗಿ x² - 7x + 12 ಅಂದರೆ ax² + bx + c = 0 ಅಂತ ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಆಗ್ತದೆ. ಈಗ ಏನು ಮಾಡೋಣ, ಇದನ್ನು =0 ಅಂತ ತೆಗೆದುಕೊಳ್ಳೋಣ. ಓಕೆನಾ, x² - 7x + 12 = 0 ಆದಾಗ ಇವಾಗ ಈ 7x ಅನ್ನು ಏನು ಮಾಡೋಕೆ ನಾವು ಬಿಡಿಸ್ಕೋಬೇಕಾಗ್ತದೆ. ಸೊ ಹೆಂಗೆ, ಇಲ್ಲಿ ನೋಡಿ. ಸೊ 7x ಅಂತ ಇದೆ, ಹೌದಾ. ಗುಣಿಸಿದ್ರೆ ಕೂಡಿಸಿದ್ರೆ ಎಷ್ಟಾಗಬೇಕು ಅಥವಾ ಕಳೆದ್ರೆ ಎಷ್ಟಾಗಬೇಕು ಅಂದರೆ 7x ಸಿಗಬೇಕು. ಹಾಗೆ ಗುಣಿಸಿದ್ರೆ 12 ಬರಬೇಕು. ಆ ರೀತಿ ನಾವು ಏನು ಮಾಡಬೇಕು, ವಿಭಾಗ ಮಾಡ್ಕೋಬೇಕು. ಈಗ ನಾನು 4x ಮತ್ತು 3x ಅಂತ ತೆಗೆದುಕೊಳ್ತೇನೆ. 4 ಮತ್ತು 3 ಅಂತ ಅಂದರೆ 4 + 3 ಕೂಡಿಸಿದ್ರೆ 7 ಆಕತಿ. ಹಾಗೆ 4 × 3 = 12 ಆಗ್ತದೆ. ಹಾಗಾಗಿ ಇಲ್ಲಿ ಮೈನಸ್ ಚಿಹ್ನೆ ಒಂದೈತಿ. ಮೈನಸ್ ಚಿಹ್ನೆಯಿಂದ ಇರೋದ್ರಿಂದ ಇದಕ್ಕೂ ಮೈನಸ್ ತೆಗೆದುಕೊಳ್ತೇನೆ, ಇದಕ್ಕೂ ಮೈನಸ್ ತಗೋತೇನೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಹಾಗಾಗಿ -4x x² - 4x - 3x + 12 = 0 ಅಂತ ತೆಗೆದುಕೊಳ್ತಾರೆ. ಇವಾಗ ನೋಡಿರಿ, ಇಲ್ಲಿ x² - 4x ನಲ್ಲಿ x ಕಾಮನ್ ಇದೆ. ಹಾಗಾಗಿ x ಹೊರಗೆ ತೆಗಿತೇನೆ. ಇಲ್ಲಿ ಉಳಿದೇನು, x ಉಳಿತು, -4 ಹಾಗೆ ಬರ್ರಿ. ಇಲ್ಲಿ -3x + 12 ಐತಿ. ಇಲ್ಲಿ ಕಾಮನ್ -3 ಇರೋದ್ರಿಂದ -3 ಕಾಮನ್ ತೆಗಿತೀನಿ. ಇಲ್ಲಿ x ಅಷ್ಟೇ ಉಳಿತಿದೆ. x ಮೈನಸ್ ಇಂಟು ಪ್ಲಸ್ ಇದ್ದಾಗ ಮೈನಸ್ ಆಗ್ತದೆ. 3 × 4 = 12 ಆಗೋದ್ರಿಂದ x - 4 = 0 ಅಂತ ತೆಗೆದುಕೊಳ್ಳಿ. ಇವಾಗ ನೋಡಿ, x - 4 ಅನ್ನೋದು ಒಂದು ಅಪವರ್ತನ, x - 4 ಅನ್ನೋದು ಇನ್ನೊಂದು ಅಪವರ್ತನ, ಹಾಗೆ x - 3 ಅನ್ನೋದು ಇನ್ನೊಂದು ಅಪವರ್ತನ ಆಗ್ತದೆ. ಇದು ಎರಡು ಸೇಮ್ ಇರೋದ್ರಿಂದ ಒಂದೇ ತೆಗೆದುಕೊಳ್ತೇನೆ. x - 4 = 0 ಅಥವಾ x - 3 = 0. ಇವಾಗ ಶೂನ್ಯತೆಗಳು ಏನಾಗ್ತವಪ್ಪ ಅಂದ್ರೆ -4 ಈ ಕಡೆ ಹೋದಾಗ ಪ್ಲಸ್ ಆಗ್ತದೆ. ಆದ್ದರಿಂದ ಶೂನ್ಯತೆಗಳು x = 4 ಮತ್ತು x = 3 ಆಗ್ತದೆ. ಓಕೆ, ಸೊ ಇನ್ನು 4 ಅಂಕದ ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. 4 ಅಂಕದ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. ಇದು ಗ್ರಾಫನ್ನು ನೀವು ಬಿಡಿಸಬೇಕಾಗ್ತದೆ. ನಾನು ಬೆಲೆಗಳನ್ನು ಅಷ್ಟೇ ಕೊಡ್ತೇನೆ. ಸೊ x + 2y = 6 ಮತ್ತು x + y = 5 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಬೆಲೆಗಳನ್ನು ಕೊಡ್ತೀನಿ ನಾನು, ಅವುಗಳನ್ನು ನೀವು ಗ್ರಾಫಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ, ಸೊ x + 2y = 6. 6ರ ಬೆಲೆಗಳು ಏನಪ್ಪ ಅಂದರೆ 0, 3 1, 6, 0 ಅನ್ನೋದು 1, ಹಾಗೆ 4, 1 ಅನ್ನೋದು 1 ಆಗ್ತದೆ. ಇನ್ನು x + y = 5ರ ಬೆಲೆಗಳು ಏನಪ್ಪ ಅಂದರೆ 0, 5, ಹಾಗೆ 5, 0, 4, 1 ಆಗ್ತದೆ. ಈ ಎರಡು ಸರಳ ರೇಖೆಗಳು ನಕ್ಷೆಯಲ್ಲಿ 4, 1 ಬಿಂದುವಿನಲ್ಲಿ ಏನಾಗ್ತಪ್ಪ ಅಂದರೆ ಛೇದಿಸ್ತವೆ. ಇದಕ್ಕೆ ಪರಿಹಾರ ಏನು ಸಿಗ್ತದಪ್ಪ ಅಂದ್ರೆ x = 4 ಅಂತ ಸಿಗ್ತದೆ, ಹಾಗೆ y = 1 ಅಂತ ಸಿಗ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯದ FA1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಅದರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ಮಕ್ಕಳಿಗೆ ತಲುಪುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.